ಹಾಯ್ ಗಾಯ್ಸ್, ನಮಸ್ಕಾರ. ಎಲ್ಲರಿಗೂ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಐ ಆಮ್ ಯುವರ್ ದ ಪೊಲಿಟಿಕಲ್ ಡೀಮನ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಡಿಸ್ಕಸ್ ಮಾಡಬೇಕಾಗಿತ್ತು. ಈಗೇನು KPSC KA ಕಡೆಯಿಂದ ಬಹಳಷ್ಟು ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ನಡೀತಾ ಇದೆ. VAO ಆಗಿರ್ಬೋದು, ಲ್ಯಾಂಡ್ ಸರ್ವೇಯರ್ ಆಗಿರ್ಬೋದು, ಬರ್ತಿರುವಂತಹ PSI, ಕಾನ್ಸ್ಟೇಬಲ್, KPSC, KAS ಎಕ್ಸಾಮ್ಗಳಿಗೆ ಹೇಗೆ ತಯಾರಿ ಮಾಡಬೇಕು, ನಿಮ್ಮ ಮೈಂಡ್ ಸೆಟ್ ಹೇಗೆ ಇರಬೇಕು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಎಲ್ಲರಿಗೂ. ಈ ಗೌರ್ಮೆಂಟ್ ಎಕ್ಸಾಮ್ ಅನ್ನೋದು ಒಂದು 7-8 ವರ್ಷದ ಹಿಂದೆ ಬಹಳ ಸುಲಭವಾಗಿತ್ತು. ಬಹಳ ಡೈರೆಕ್ಟ್ ಕ್ವೆಶನ್ಸ್ ಕೇಳ್ತಾ ಇದ್ರು ಅಂಡ್ ಒಂದು ಬೌಂಡ್ರಿ ಅಂತ ಇತ್ತು. ಆ ಬೌಂಡ್ರಿಯಲ್ಲಿ ಕ್ವೆಶನ್ಸ್ ನ ನಿಮ್ಗೆ ಥ್ರೋ ಮಾಡ್ತಾ ಇದ್ರು. ಬಟ್ ಇವಾಗ ಇಟ್ ಹಸ್ ಬಿಕಮ್ ಸೋ ವಿವಿಡ್, ಸೋ ಡಿಫಿಕಲ್ಟ್. ದ ಲೆವೆಲ್ ಹ್ಯಾಸ್ ಗಾನ್ 10 times ಹೈಯರ್ ಅಂತಾನೆ ಹೇಳ್ಬೋದು. ಸೊ ಒನ್ ಆಫ್ ದ ಪ್ಯಾಟರ್ನ್ ಎಸ್ ರೋಟ್ ಮೆಮೊರಿ ಏನಂತೀವಿ, ಅದನ್ನ ಕಂಪ್ಲೀಟ್ ಆಗಿ ವಾಶ್ ಔಟ್ ಮಾಡಿದ್ದಾರೆ. ನೀವೇನ್ ಬಾಯಟ್ ಹಾಕೊಂಡು ಹೋಗ್ತೀರಾ, ಈ ನದಿಗಳು ಲೆಫ್ಟ್ ಟ್ರಿಬ್ಯೂಟರೀಸು, ರೈಟ್ ಟ್ರಿಬ್ಯೂಟರೀಸು, ನಾರ್ತ್ ಅಲ್ಲಿ ಮೌಂಟೇನ್ ರೇಂಜಸ್, ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ಏನೇನಿದೆ, ಸೌತ್ ಟು ನಾರ್ತ್ ಎಷ್ಟು ಸ್ಟೇಟ್ ಬರುತ್ತೆ, ಯಾವ ಸಮುದ್ರ ಯಾವ ಸೈಡ್ ಅಲ್ಲಿ ಇದೆ ಅಂತ ಕ್ವೆಶನ್ಸ್ ಎಲ್ಲ ಔಟ್ ಆಗಿದೆ. ಸೊ ಈಗ ಬರುವಂತಹ ಕ್ವೆಶನ್ಸು ಇಟ್ ಈಸ್ ಅ ಮಿಕ್ಸ್ಚರ್. ಎಕಾನಮಿನೂ ಮಿಕ್ಸ್ ಮಾಡ್ತಾರೆ, ಪಾಲಿಟಿನೂ ಮಿಕ್ಸ್ ಮಾಡ್ತಾರೆ, ಜಿಯೋಗ್ರಫಿನೂ ಮಿಕ್ಸ್ ಮಾಡ್ತಾರೆ. ಸೊ ದ ಡಿಫಿಕಲ್ಟಿ ಹೇಗಿರುತ್ತೆ ಅಂದ್ರೆ ಯು ಹ್ಯಾವ್ ಟು ಬಿ ವೆರಿ ಲಾಜಿಕಲ್ ಆ್ಯಂಡ್ ಎಲಿಮಿನೇಷನ್ ಟೆಕ್ನಿಕಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರಬೇಕು. ಸೊ ಈ ಇಷ್ಟು ಏರಿಯಾಸ್ನ ಇಫ್ ಯು ಟಾರ್ಗೆಟ್, ಯು ಕ್ಯಾನ್ ಸಮ್ ಹೌ ಕಾನ್ಫಿಡೆಂಟಲಿ ಫೇಸ್ ದಿಸ್ ಎಕ್ಸಾಮ್ ಅಂತಾನೆ ಹೇಳ್ಬೋದು. ಸೊ ಒಂದು ಕಾಲ ಇತ್ತು, ಇಂಜಿನಿಯರ್ಸ್ಗೆ ಬಹಳ ಸುಲಭ ಆಗ್ತಿತ್ತು UPSC ಎಕ್ಸಾಮು, KS ಎಕ್ಸಾಮ್ ಕ್ರ್ಯಾಕ್ ಮಾಡೋದು. ಬಟ್ ಇವಾಗ ದ ಫೀಲ್ಡ್ ಇಸ್ ಈವನ್ ಅಂತ ಹೇಳ್ಬೋದು. ಮ್ಯಾಥಮೆಟಿಕ್ಸ್ ಒಂದನ್ನ ಬಿಟ್ಟರೆ ಮಿಕ್ಕಿದ ಎಲ್ಲ ಏರಿಯಾನು UPSC ಆಗಿರ್ಬೋದು, KPSC ಆಗಿರ್ಬೋದು, ಅವ್ರು ಕೇಳುವಂಥ ಕ್ವೆಶನ್ಸ್ ಇಸ್ ವೆರಿ ಟ್ರಿಕಿ. ಸೊ ಇಂಜಿನಿಯರಿಂಗ್ ಮಾಡಿದ್ರೆ ಮಾತ್ರ ಅವ್ರಿಗೆ IQ ಆಗಿರುತ್ತೆ, ಬೇರೆಯವ್ರು BCom BA ಅವ್ರಿಗೆಲ್ಲ ಕಷ್ಟ ಆಗುತ್ತೆ ಅಂತ ಏನೂ ಇಲ್ಲ. ದ ಹೌ ಯು ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒನ್ ಥಿಂಗ್, ಏನು ನೀವು ಟ್ಯೂಷನ್ನು ಕ್ಲಾಸಸ್ಗೆ ಹೋಗ್ತೀರಾ, ನಿಮ್ಮ ಲೈಬ್ರರಿಲಿ ಕ್ಯಾಬಿನ್ ಕೂತ್ಕೊಂಡು ಒಂದಿಷ್ಟು ನೋಟ್ಸ್ನ ರಿವೈಸ್ ಮಾಡ್ತಾ ಇರ್ತೀರಾ, ಅದರಲ್ಲೇ ಬರುತ್ತೆ, ಆ ಕ್ವೆಶನ್ಸೇ ಬರುತ್ತೆ ಅಂತ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ, ಅದು ಇಟ್ ಇಸ್ ವೆರಿ ಡೇಂಜರಸ್. ಬಿಕಾಸ್ ಈವನ್ UPSC KPSC ಯಾವ ಏರಿಯಾಯಿಂದ ಕ್ವೆಶನ್ಸ್ನ ಥ್ರೋ ಮಾಡ್ತಾರೆ ಅಂತ ಯು ಕೆನಾಟ್ ಟೆಲ್. ಒನ್ ಇಸ್ ಕಾನ್ಸೆಪ್ಷುಯಲ್ ನಾಲೆಜ್ ಇಸ್ ವೆರಿ ಇಂಪಾರ್ಟೆಂಟ್. ಅದೇ ಮೊದಲೇ ಏನು ಹೇಳ್ತಿದೆ, ಕ್ವೆಶನ್ಸ್ ಹೇಗೆ ಬರ್ತಿತ್ತು ಅಂದ್ರೆ ಈ ಲೊಕೇಶನಲ್ಲಿ ಏನಿದೆ, ಈ ಕಂಟ್ರಿಲಿ ಏನಿದೆ, ಈ ಕಂಟ್ರಿಲಿ ಯಾವ ನದಿ ಇದೆ, ಆ ಥರ ಇಲ್ಲ. ಈಗ ಜಿಯೋ ಪೊಲಿಟಿಕ್ಸ್ ಇನ್ವಾಲ್ವ್ ಆಗುತ್ತೆ, ಫಾರಿನ್ ಅಫೇರ್ಸ್, ದ ಜಿಯೋಗ್ರಫಿ ಆಫ್ ದ್ಯಾಟ್ ನೇಷನ್, ದಿ ಎಕಾನಮಿ, ಎಲ್ಲದ ಮೇಲೂ ಕ್ವಶನ್ ಹಾಕ್ತಾ ಹೋಗ್ತಾರೆ. ಸೊ ದಟ್ ಈಸ್ ಹೌ ಯು ಶುಡ್ ಟ್ಯಾಕಲ್. ಯು ಹ್ಯಾವ್ ಟು ಬಿ ವೆರಿ ನ್ಯಾಕಿ, ವೆರಿ ಕನ್ನಿಂಗ್ಲಿ ಯು ಹ್ಯಾವ್ ಟು ಫೇಸ್ ದಿ ಎಕ್ಸಾಮ್. ಚಾಲು ಅಂತಾರಲ್ಲ, ಸೊ ಆ ಟೈಪ್ ನಿಮ್ಮ ಮೈಂಡ್ ಸೆಟ್ ಇರಬೇಕು. ಬರೀ ರೋಟ್ ಮೆಮರಿ, ಬರೀ ಸಿಲೆಬಸ್ ಓದೆ ಇಷ್ಟು ಮುಗಿಸ್ದೆ ಅಂತ ಈ ಫೀಲ್ಡಲ್ಲಿ ಏನೂ ಇಲ್ಲ. ಭಾಳಷ್ಟು ಎಕ್ಸಾಮ್ಸ್ ಬರ್ತಾ ಇದೆ. ಸೊ ಇಟ್ ವಿಲ್ ಬಿ ದಿಸ್ ಪ್ಯಾಟರ್ನ್. ಸೇಮ್ ನೀವು ಕಾನ್ಸ್ಟೇಬಲ್ PSI ಎಕ್ಸಾಮ್ಸ್ ಆಗಿರ್ಬೋದು, KS ಎಕ್ಸಾಮ್ಸ್ ಆಗಿರ್ಬೋದು, ಇಟ್ ವಿಲ್ ಬಿ ಆಸ್ಕ್ಡ್ ಇನ್ ಸಚ್ ವೇ. ಯಾರ್ಯಾರು KS ಟ್ರೈ ಮಾಡ್ತಿದ್ರ, ಪ್ಲೀಸ್ ಡೋಂಟ್ ಫೋಕಸ್ ಆನ್ VAO ಆರ್ ಲ್ಯಾಂಡ್ ಸರ್ವೇಯರ್. ನಿಮ್ಮ ಒಂದು ಪ್ರಿಪ್ರೇಷನ್ನ ಇಟ್ ವಿಲ್ ಹ್ಯಾಂಪರ್. ನೀವು KSಗೂ ರೆಡಿ ಆಗ್ತಾ ಇದ್ದೀನಿ ಆ್ಯಂಡ್ ಹೋಗ್ಬಿಟ್ಟು VAO ಮತ್ತು ಲ್ಯಾಂಡ್ ಸರ್ವೇಯರ್, ಇದು ಕಾನ್ಸ್ಟೇಬಲ್ ಎಕ್ಸಾಮ್ಸ್ನ ಫೇಸ್ ಮಾಡ್ತೀನಿ ಅಂದರೆ ದಟ್ ಈಸ್ ಫೈನ್. ಸುಮ್ಮನೆ ಹಾಫ್ ಅಟೆಂಪ್ಟ್ನ ಎರಡಕ್ಕೂ ಕೊಡಕ್ಕೆ ಹೋಗಬೇಡಿ, ಎರಡೂ ಫುಲ್ಫಿಲ್ ಆಗಲ್ಲ. ಸೊ ದೀಸ್ ವರ್ ಸಮ್ ಆಫ್ ದ ಥಿಂಗ್ಸ್ ದಟ್ ಐ ವಾಂಟೆಡ್ ಟು ಡಿಸ್ಕಸ್. ಟೈಮ್ ಇನ್ನೂ ಇದೆ, ಯಾರ್ಯಾರು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿಲ್ಲ, ಯು ಹ್ಯಾವ್ ಲಾಟ್ ಆಫ್ ಟೈಮ್ ಟು ಗೆಟ್ ಆನ್ ಟ್ರ್ಯಾಕ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಏನು ಡಿಸ್ಕಸ್ ಮಾಡಬೇಕು, ಆಸ್ ಸ್ಟೂಡೆಂಟ್ಸ್ KPSC ಎಕ್ಸಾಮ್ ಹೇಗೆ ನಡೆಸ್ತಾರೆ ಅಂತ ಗೊತ್ತು, KA ಎಕ್ಸಾಮ್ಸ್ ಕೂಡ ಹೇಗೆ ನಡೆಸ್ತಾರೆ ಅಂತ ಗೊತ್ತು. ಬಿ ಕೇರ್ಫುಲ್. ನಿಮ್ಮ ಒಂದು ಸೆಂಟರ್ಸಲ್ಲಿ ನೀವೇನಾದರೂ ಅಂತ ಒಂದು ಮಿಸ್ಟೇಕ್ಸ್ನ ಎಲ್ಲಾದರೂ ಕಂಡು ಬಂದಲ್ಲಿ ದಯವಿಟ್ಟು ಧ್ವನಿ ಎತ್ತಿ. ಸೊ ಈ ಸಲ ಬಹಳಷ್ಟು ವೇಕೆನ್ಸೀಸ್ ಬರ್ತಾ ಇದೆ. ಲಾಸ್ಟ್ ಟೈಮ್ ನಾವು KPSC ಎಕ್ಸಾಮ್ಸ್ ಹೇಗೆ ನಡೀತು, ಏನಾಯಿತು ಅಂತೆಲ್ಲ ನೋಡಿದ್ದೀವಿ. ಈ ಥರ ಆಗಬಾರ್ದು. ರಿಕ್ರೂಟ್ಮೆಂಟಲ್ಲಿ ದೇರ್ ಶುಡ್ ಬಿ ಫೇರ್ ಆ್ಯಂಡ್ ಕ್ಲೀನ್ ಎಕ್ಸಾಮಿನೇಷನ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಂದಲ್ಲಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ಮೈ ಯೂಟ್ಯೂಬ್ ಚಾನಲ್, ಕಾಮೆಂಟ್ಸ್ ಹಾಕಿ, ಆರ್ ಯು ಕ್ಯಾನ್ ಆಲ್ಸೋ ಲೀವ್ ಅ ಮೆಸೇಜ್ ಆನ್ ಮೈ Instagram ಚಾನಲ್, ದ ಪೊಲಿಟಿಕಲ್ ಡೀಮನ್ ಆಸ್ ವೆಲ್. ಸೊ ಎಷ್ಟು ಹೇಳ್ತಾ ಐ ವಿಲ್ ಫಿನಿಶ್ ದಿಸ್ ವಿಡಿಯೋ. ಇಫ್ ಯು ಗೈಸ್ ಆರ್ ಇಂಟ್ರೆಸ್ಟೆಡ್, I will bring up some current affairs and polity questions to discuss with you. For that, please do hit that subscribe button, share with all among your friends. ಸೊ ನನ್ನ ಚಾನಲ್ ಬರೀ ಎಕ್ಸಾಮ್ ರಿಲೇಟೆಡ್ ಇಲ್ಲ, ನಾನು ಈ ವಿಚಾರ, ಕರೆಂಟ್ ಅಫೇರ್ಸ್, ನ್ಯೂಸ್ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡ್ತೀನಿ. ಇಂಗ್ಲೀಷಲ್ಲೂ ಮಾಡ್ತೀನಿ, ಕನ್ನಡದಲ್ಲೂ ಮಾಡ್ತೀನಿ. ಸೊ ಇಫ್ ಯು ಲೈಕ್ ದ್ಯಾಟ್, ಪ್ಲೀಸ್ ಡು ಹಿಟ್ ದ್ಯಾಟ್ ಸಬ್ಸ್ಕ್ರೈಬ್ ಬಟನ್. ಇವ್ನು ಯಾರು ಬರೀ KPSC ಬಗ್ಗೆ ಬುಡೇ ಬಿಡ್ತಾನೆ, ನಾಲೆಜ್ ಬಿಟ್ಟು ಕೊಡ್ತಾನೆ ಅಂತ ಆ ಕಾನ್ಸೆಪ್ಟಲ್ಲಿದೆ, ಪ್ಲೀಸ್ ಡು ನಾಟ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಐ ವಿಲ್ ಎಂಡ್ ದಿಸ್ ವಿಡಿಯೋ ಹಿಯರ್. ಥ್ಯಾಂಕ್ ಯು. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್.